एक मिनिट 1 2 3 म्हणले एक मिनिट मनसे श्रींगाय नमः ओम श्रींगुले परमिंगुले अमृतरूपिणी तनशक्ति मनसे श्रींगाय नमः अमृतरूपिणी तनशक्ति मनसे श्रींगाय नमः ओम सर्वमंगल मांगल्ये शिवे सर्वार्थ साधिके शरण्ये त्र्यंबके नमोस्तुते जय जय आदि शक्ति अंबिके आरती है तुझला अंबे आरती है तुझला कपूर आरती औवाळित कमला अंबे औवाळित कमला मान्य करी विमला रत्न जडित शोभा जय आदि शक्ती अंबिके आरती आहे तुझला आस करून तवतारी भक्ताला ओसार क्षत्रिय बालक समीवर घेऊन आरतीला अंबे घेऊन लाभलेले आहेत. तर मी सर्वप्रथम मंचावर आपल्या भावसार क्षत्रिय समाजाच्या सर्व पदाधिकाऱ्यांना आमंत्रित करू इच्छिते. तर त्यासाठी ज्यांचे कार्य महान आणि प्रेरणादायी आहे, चहूकडे पसरला यांच्या कर्तृत्वाचा प्रवास आहे. यांच्या प्रत्येक निर्णयाच्या निर्भीड आणि निडर व्यक्तिमत्वामुळे आज हा उद्घाटनाचा गौरवशाली सोहळा पार पडत आहे. तर मी मंचावर आमंत्रित करू इच्छिते लक्ष्मीकांतजी रंगळ, भावसार क्षत्रिय समाज अध्यक्ष कलबुर्गी यांना. कृपया तुम्ही मंचावर या आणि आपलं स्थान चरणी आपण प्रार्थना करूया. तर पुढील कार्यक्रमाचे सूत्र मी महेश रंगाळ यांच्या हाती देऊन माझा कार्यभाग इथेच संपवते. धन्यवाद. भानुगरजे जोराने टाळ्या होऊ देत मान्यवरांसाठी. पॉलिटिकल वाटा आपल्या लोकांचा खूप कमी आहे. पूर्ण नॅशनल लेवल मध्ये एक पतंगे म्हणून आंध्र प्रदेश मध्ये मंत्री होते, त्यानंतर 2 वेळा आमदार आहे. सुधीर शेळके साहेब आले तर कृपया आले असतील तर कृपया मंचावर येणे. ಆದರಣೀಯ ಅಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ರಂಗಾಳ್ ಅವರೇ, ಸಂತೋಷ ಆಗ್ತಾ ಇದೆ. ಇವತ್ತಿನ ಈ ಕಲ್ಯಾಣ ಮಂಟಪ ಉದ್ಘಾಟನೆಗೆ ಇಷ್ಟೊಂದು ಜನ ಸೇರಿ ತಮ್ಮ ತನು ಮನ ಧನದಿಂದ ಈ ಕಾರ್ಯವನ್ನು ರಂಗಾಳ್ ಅವರ ನೇತೃತ್ವದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು, ಈ ಕಲ್ಯಾಣ ಮಂಟಪವನ್ನು ಇವತ್ತು ಸಮರ್ಪಣೆ ಆಗಿದೆ. ತಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಭಾವಸಾರ ಕ್ಷತ್ರಿಯ ಸಮಾಜ ಬಡ ಸಮಾಜ ಅಲ್ಲ, ಶ್ರೀಮಂತ ಸಮಾಜ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಯೊಬ್ಬರು ಸಮಾಜದಲ್ಲಿ
ಬಹಳಷ್ಟು ಜನ ದಾನಿಗಳಿದ್ದಾರೆ, ಆದರೆ ಕೇಳಬೇಕಾಗ್ತದೆ. ಕೇಳುವಂಥ ವ್ಯಕ್ತಿಗಳಿದ್ದರೆ ಕೊಡೋ ದಾನಿಗಳು ಬಹಳಷ್ಟು ಇರ್ತಾರೆ ಸಮಾಜದಲ್ಲಿ. ಯಾವತ್ತು ಚಂದ್ರಶೇಖರ್ ಸುತ್ರಯವರಾಗಲಿ, ಸುತ್ರವರ ಬಂಧುಗಳಾಗಲಿ, ಯಾವುದೇ ಸಮಾಜಕ್ಕೆ, ಈ ನಿಮ್ಮ ಸಮಾಜಕ್ಕೆ ಅಷ್ಟಕ್ಕೆ ಅಲ್ಲ, ನಮ್ಮ ಸಮಾಜಕ್ಕೂ ಬೇರೆ ಸಮಾಜಕ್ಕೂ ಯಾವಾಗಲೂ ಕೊಡುಗೈ ದಾನಿಗಳಾಗಿದ್ದಾರೆ. ಅವರಿಗೆ ನಾವು ಸ್ಮರಿಸಬೇಕಾಗುತ್ತೆ. ಹೀಗೆ ಮುಂದಿನ ದಿನಗಳಲ್ಲಿ ಈ ಏನಿದು ಆವರಣ ಏನಿದೆ ಮುಂದಿನ ಭಾಗ ಬಹಳಷ್ಟು ಸುಂದರವಾಗಿ ಕಟ್ಟಿದ್ದಾರೆ. ಬಹಳಷ್ಟು ನಮಗೆ ಅನಿಸ್ತದೆ, ಒಂದು ದೊಡ್ಡ ಕನ್ವೆನ್ಷನ್ ಹಾಲಿಗೆ ಎಂಟ್ರಿ ಕೊಟ್ಟಿವೆ ಅನ್ನಿಸ್ತದೆ ನನಗೆ. ಬಹಳಷ್ಟು ಸುಂದರವಾಗಿ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ಆ ಕಟ್ಟಡವನ್ನು ಕಟ್ಟಲಿಕ್ಕೆ ಕಂಕಣಬದ್ಧರಾಗಿ ನಿಂತಂತ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಪ್ರತಿಯೊಬ್ಬರು ಸಮಾಜ ನಮಗೇನು ಕೊಡುತ್ತೆ ಅನ್ನೋದು ಮುಖ್ಯ ಅಲ್ಲ, ನಾವು ಸಮಾಜಕ್ಕೆ ನಾವು ಏನು ಮಾಡಿದ್ದೇವೆ ಅನ್ನೋದು ಬಹಳ ಮುಖ್ಯ. ಅದನ್ನ ಅರಿತು ಭವಾನಿನಗರ್ ಮಕ್ತಂಪುರ್ ಶ್ರೀ ಹಿಂಗುಲಾಂಬಿಕಾ ಗುಡಿಯಲ್ಲಿ ಭಾವಸಾರ್ ಸಮಾಜದ ಒಂದು ಸುಸಜ್ಜಿತವಾದ ಸಭಾಗೃಹ ಕಲ್ಯಾಣ ಮಂಟಪ ಎಲ್ಲ ಕಲಬುರಗಿ ಜನರ ಪರವಾಗಿ ಇವತ್ತು ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ. ಸಮಸ್ತ ಭಾವಸಾರ್ ಕ್ಷತ್ರಿಯ ಸಮಾಜ ಬಾಂಧವರು ಹಾಗೂ ಕಲಬುರಗಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರು ಇದರ ಸದುಪಯೋಗ ಪಡ್ಕೋಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊತೀವಿ. ಲಗ್ನ ಆಗಲಿ, ಎಂಗೇಜ್ಮೆಂಟ್ ಆಗಲಿ, ಎಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ನಾವು ಕೊಡ್ತೀವಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಚಂದು ಪಾಟೀಲ್ ಅವರು, ಕಲಬುರಗಿ ದಕ್ಷಿಣದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ಮತ್ತು ಕಲಬುರಗಿ ಗ್ರಾಮೀಣದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಅವರು, ವಿಧಾನ ಪರಿಷದ ಮಾಜಿ ಸದಸ್ಯರಾದ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಶೀಲ್ ನಮೋಶಿ ಅವರು ಭಾಗವಹಿಸಿದರು. ಇದು 14,000 ಸ್ಕ್ವೇರ್ ಫೀಟ್ ಅದ. ಈ ರಿನೋವೇಷನ್ಗೆ 60 ಲಕ್ಷ ರು ಸುಮಾರು ಖರ್ಚು ಮಾಡಿದ್ದೀವಿ. ಎಲ್ಲ ನಮ್ಮ ಸಮಾಜದ ಜನರಿಂದ ಇದು ಹಣವನ್ನು ಸಂಗ್ರಹಣೆ ಮಾಡಿದ್ದೀವಿ. ನನ್ನ ಹೆಸರು ಮಹೇಶ್ ತಿಪ್ಪಣ್ಣರಂಗಾಳ್, ಜಂಟಿ ಕಾರ್ಯದರ್ಶಿ ಭಾವಸಾರ್ ಕ್ಷತ್ರಿಯ ಸಮಾಜ. ನಮಸ್ಕಾರ ಎಲ್ಲರಿಗೂ. ಕಲಬುರಗಿ ಜನತೆಗೆ ಇವತ್ತೊಂದು ಖುಷಿಯ ವಿಷಯವನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಭಾವಸಾರ್ ಕ್ಷತ್ರಿಯ ಸಮಾಜದಿಂದ ಒಂದು ಸಭಾಗೃಹವನ್ನು ಉದ್ಘಾಟನೆ ಮಾಡಿದ್ದೀವಿ. ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನೀವು ಇಲ್ಲಿ ಮುಂದೆ ಬರಬಹುದು. ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ನೀವು ನೋಡ್ತಾ ಇದ್ದೀರಿ, ಇಲ್ಲಿನ ಒಂದು ಸಂಭ್ರಮವನ್ನು ನಾವು ಹೇಳೋದಕ್ಕಿಂತ ಬಂದು ನೋಡೋದು ತುಂಬ ಅದ್ಭುತವಾಗಿರುತ್ತೆ. ಇಲ್ಲಿನ ನಮ್ಮ ಅಧ್ಯಕ್ಷರಾದ ಭಾವಸಾರ್ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ರಂಗೋಳ್ ಅವರ ಒಂದು ದೃಢ ಸಂಕಲ್ಪ ಮತ್ತು ದೃಢ ನಿರ್ಧಾರ, ಅದರ ಜೊತೆಗೆ ಅವರ ಒಂದು ಪದಾಧಿಕಾರಿಗಳ ವರ್ಗ ಏನಿದೆಯಲ್ಲ ಅವರಿಗೆ ಕೊಟ್ಟಿರುವಂತಹ ವಿಶ್ವಾಸ ಮತ್ತು ಸಹಕಾರ, ಈ ಒಂದು ಕಾರಣದಿಂದ ಇವತ್ತು ನಾವು ಈ ಒಂದು ಸಭಾಗೃಹವನ್ನು ಅದ್ಭುತವಾಗಿ ನಮ್ಮ ಕನಸನ್ನು ನನಸಾಗಿರುವುದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಸೊ ಇಷ್ಟೇ ಅಲ್ಲದೇನೆ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಮೈ ವರ್ಕಿಂಗ್ ಕಮಿಟಿ ಮೆಂಬರ್ಸ್. ಇಲ್ಲಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಅಂತ ಹೇಳೋ ತಕ್ಷಣ ದೊಡ್ಡ ದೊಡ್ಡ ವ್ಯಕ್ತಿಗಳಂತಲೇ ಅಲ್ಲ, ಮಹಿಳಾ ಶಕ್ತೀಕರಣವನ್ನು ನಾವು ಇಲ್ಲಿ ಕಾಣಬಹುದು. ಮಹಿಳಾ ಮಂಡಲ ಕೂಡ ಇಲ್ಲಿ ಅವರ ಒಂದು ಭಾಗವಹಿಸಿದ್ದನ್ನು ನಾವು ನೋಡಬಹುದು. ಈ ಒಂದು ನೀವು ಈ ಮುಂಚೆ ಈ ಒಂದು ನಮ್ಮ ಸಭಾಗೃಹ ಅಥವಾ ಕಲ್ಯಾಣ ಮಂಟಪವಾಗಿ ಅದನ್ನು ನೋಡಬಹುದು ಯಾವ ಥರ ಇತ್ತು. ಇದನ್ನು ಈ ಒಂದು ಕನಸಾಗಿ ನೋಡೋದಕ್ಕೆ ನಮಗೆ ನಮ್ಮ ಈ ಒಂದು ಟೀಮೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೇನೆ ನಾಳೆ ಇನ್ನೊಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ ಭಾವಸಾರ್ ಕ್ಷತ್ರಿಯ ಸಮಾಜದಿಂದ. ಜೊತೆಗೆ ಕಲ್ಯಾಣಂ ಟ್ರಸ್ಟ್, ಭಾವಸಾರ್ ಕಲ್ಯಾಣಂ ಟ್ರಸ್ಟ್ ಇವರ ಕಡೆಯಿಂದ ವಧುವರ ಸಮ್ಮೇಳನ, ಅಂದರೆ ಭಾವಸಾರ್ ಕ್ಷತ್ರಿಯ ಸಮಾಜದಲ್ಲಿರುವಂತಹ ಯುವಕ ಮತ್ತು ಯುವತಿಯರಿಗೆ ಇದು ಒಂದು ಅವಕಾಶ. ಈ ಒಂದು ಕಲ್ಯಾಣ ಮಂಟಪದ ಒಂದು ಉದ್ಘಾಟನೆ ಅನ್ನೋದು ಅಥವಾ ಅದರ ಒಂದು ಉಪಯೋಗ ಅನ್ನೋದು ಇಂತಹ ಒಂದು ಸತ್ಕಾರ್ಯವನ್ನು ಮಾಡುವ ಮೂಲಕ ನಾವು ಮಾಡ್ತಾ ಇದ್ದೇವೆ. ನಾಳೆಯೂ ವಧುವರ ಸಮ್ಮೇಳನ ಇರೋದ್ರಿಂದ ಎಲ್ಲ ಯುವಕ ಯುವತಿಯರಿಗೆ ಅಥವಾ ಭಾವಿ ವಧು ಮತ್ತು ವರರಿಗೆ ಒಂದು ಜೀವನವನ್ನು ಕಟ್ಟಿಕೊಳ್ಳುವಂತಹ ಅವಕಾಶವನ್ನು ಈ ಒಂದು ಸಭಾಗೃಹದಿಂದ ನಾವು ಮಾಡಿಕೊಡುತ್ತಿದ್ದೇವೆ. ಅದಕ್ಕಾಗಿ ಇದನ್ನು ಸಹಕರಿಸಿದ್ದಕ್ಕೆ ಮತ್ತು ಇದನ್ನು ನೀವು ಎಲ್ಲರೂ ಬಂದು ಸಭಾಗೃಹವನ್ನು ನೋಡಿದ್ದಕ್ಕೆ ನಾನು ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಭಾವಸಾರ್ ಕ್ಷತ್ರಿಯ ಸಮಾಜ ಯಾವಾಗಲೂ ಶಿಕ್ಷಣ, ಸಂಸ್ಕೃತಿ ಮತ್ತು ಅದರ ಜೊತೆಗೆ ಒಂದು ನಾವು ಸಂಘಟನೀಕರಣ ಅಂತ ಹೇಳ್ತೀವಲ್ಲ, ಸಂಘಟನೆಯನ್ನು ಕಟ್ಟೋದ್ರಲ್ಲಿ ಯಾವಾಗಲೂ ಮುಂದಿದೆ. ಆ ಒಂದು ಕಾರಣದಿಂದಲೇ ಇವತ್ತು ನಾವು ಈ ಒಂದು ಸಕ್ಸಸ್ಸನ್ನು ನೋಡ್ತಾ ಇದ್ದೀವಿ. ಧನ್ಯವಾದಗಳು ಎಲ್ಲರಿಗೂ. ನನ್ನ ಹೆಸರು ಶ್ರೀಮತಿ ಶಾಲಿನಿ ರೋಹಿತ್ ಗಾಳೆ ಅಂತ, ಭಾವಸಾರ್ ಕ್ಷತ್ರಿಯ ಸಮಾಜ ಮಹಿಳಾ ಮಂಡಳ ಸೆಕ್ರೆಟರಿ ಆಗಿದ್ದಾರೆ.
ನಾನು ಸಾರಿಕಾ ಶೈಲೇಶ್ ರಂಗಲ್ ಮಾತಾಡ್ತಿರೋದು ನಮ್ಮ ಮಹಿಳಾ ಮಂಡಳ ಸಮಾಜ ವತಿಯಿಂದ. ನಾವು ಇಂಗುಲಾಂಬಿಕಾ ಮಂದಿರದಲ್ಲಿ ಇವತ್ತು ಒಂದು ಭವ್ಯವಾದ ಒಂದು ಸಭಾಗೃಹವನ್ನು ಉದ್ಘಾಟಿಸಿದ್ದೇವೆ. ಇಲ್ಲಿ ನಮ್ಮ ಅಧ್ಯಕ್ಷರಾಗಿರುವಂಥ ಲಕ್ಷ್ಮೀಕಾಂತ್ ರಂಗದಳ್ ಇವರ ನೇತೃತ್ವದಲ್ಲಿ, ಇವರ ಒಂದು ಒಳ್ಳೆಯ ನೇತೃತ್ವದಲ್ಲಿ ನಾವು ಎಲ್ಲರೂ ಒಂದು ಜೊತೆಗೂಡಿ ನಮ್ಮ ಭಾವಸಾರ್ ಕ್ಷತ್ರಿಯ ಬಂಧು ಭಗಿನಿಯರು ಎಲ್ಲರೂ ಒಂದು ದಾನೀಯವಾಗಿ ಎಲ್ಲರೂ ಬಡವರಿಗೆ ಬಗ್ಗರಿಗೆ ಎಲ್ಲರಿಗೂ ಸಹಾಯವಾಗುವಂಥ ಒಂದು ಸಭಾಗೃಹವನ್ನು ನಾವು ಉದ್ಘಾಟಿಸಿದ್ದೇವೆ. ಎಲ್ಲರೂ ಬನ್ನಿ. ಮತ್ತೆ ಇಲ್ಲಿ ನಿಮ್ಮ ಕಾರ್ಯಕ್ರಮ, ಮದುವೆ ಸಮಾರಂಭ, ಯಾವುದೇ ಕಾರ್ಯಕ್ರಮ ಎಲ್ಲರಿಗೂ ಸಲುವಾಗಿ ತೆರೆದಿಡಲಾಗಿರುತ್ತದೆ. ದಯವಿಟ್ಟು ಇಲ್ಲಿ ಬಂದು ಎಲ್ಲರೂ ಇದು ಹಿಂಗುಲಾಂಬಿಕಾ ಮಂದಿರ, ಮುಕ್ತಂಪುರ್ ಗಣೇಶ್ ಮಂದಿರ ಹತ್ತಿರ ಭಾವಸಾರ್ ಕ್ಷತ್ರಿಯ ಹಿಂಗುಲಾಂಬಿಕಾ ಮಂದಿರ. ಇಲ್ಲಿ ಬಂದು ಭವಾನಿನಗರ್ ಗಣೇಶ್ ಮಂದಿರ ಹತ್ತಿರ ಬನ್ನಿ. ಎಲ್ಲರಿಗೂ ಸಲುವಾಗಿ ಇದು ಸಭಾಗಣ ಇದೆ, ಎಲ್ಲರೂ ಬರ್ಬೋದು, ಹಾಗೇನಿಲ್ಲ. ಆ ಜಾತಿ ಈ ಜಾತಿಯಿಂದ ಎಲ್ಲ ಪ್ರತಿಯೊಬ್ಬರಿಗೂ ಇದೆ ಇದು. ಥ್ಯಾಂಕ್ ಯು. भावसार क्षत्रिय समाज की ओर से आज यहाँ भव्य उद्घाटन समारंभ हुआ है। छोटा सा मंगल कार्य था, उसका नूतनीकरण करके आज हम कुछ बड़ा सा करके दिखाए, पूरे समाज को बड़ा सा करके दिखाए इसे। इसमें हमारे प्रेसिडेंट साहब लक्ष्मीकांत रंगल जी, उनके साथ सभी बॉडी मेंबर उन्होंने और महिला मंडल ने सभी ने उनके पीछे रह के इतना बड़ा आज कार्य हो रहा है। और कल भावसार क्षेत्रीय कल्याणम और भावसार क्षेत्रीय समाज मक्तमपुर उन्होंने वधूवर मेळावा, मराठी में बोलते हैं वधूवर मेळावा। तो जो नौजवान रहते हैं उनका शादी का जो खाब है वो पूरा करने का कल का दिन पूरा इकट्ठा करके उनका गाटी बेटी, ये मराठी शब्द है गाटी बेटी, ये सब कल सुबह 9 बजे से शुरू होकर 5-6 बजे तक चलता है। वो उसमें पूरा कर्नाटक के नहीं तो महाराष्ट्र, आंध्र और पूरे कर्नाटक के सभी कम से कम 700 के ऊपर लोग उसमें रजिस्ट्रीकरण करे सो है। वहाँ कल बहुत बड़ा सा प्रोग्राम हो रहा है। आज ये छोटा सा रहे तो कल का पूरा प्रोग्राम उसके ऊपर निर्भरित है। धन्यवाद। आपका नाम? मैं महिला मंडल के अध्यक्ष पुष्पा कालेकर।